ಇವತ್ತು ಇಂಗ್ಲೀಷ್ನಲ್ಲಿ ಒಂದು ಪದ ಬಹಳ ಪ್ರಚಲಿತವಾಗಿದೆ, ಬಹಳ ಬಳಕೆಯಲ್ಲೂ ಇದೆ. ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ರೈಟ್, ಯಾವುದಪ್ಪ ಈ ಪದ ಅಂತ ಹೇಳಿದ್ರೆ DIY, ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸ್ವಯಂ ನಾನೇ ಈ ಪ್ರಯೋಗವನ್ನು ಮಾಡೋಣ ಅಂತ. ರೈಟ್, ಇದು ಖಂಡಿತವಾಗಲೂ ನಮಗೆ ಹಿತಕರವೇ ಅಥವಾ ಅಹಿತಕರವೇ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಎಷ್ಟರ ಮಟ್ಟಿಗೆ ಈ DIY ಸರಿ, ಎಷ್ಟರ ಮಟ್ಟಿಗೆ ಇದು ಸರಿಯಲ್ಲ, ಯಾವ ವಿಚಾರದಲ್ಲಿ ನಾನು DIY-ಅನ್ನು ಅಳವಡಿಸ್ಕೊಳ್ಬೋದು, ಯಾವ ವಿಚಾರದಲ್ಲಿ ಅಳವಡಿಸ್ಕೊಳ್ಬಾರ್ದು, ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಬಾರ್ದು, ಈ ವಿಚಾರವನ್ನು ನಾವು ಮಾತಾಡೋಣ. ಎಸ್ಪೆಷಲಿ ಆರ್ಥಿಕ ವಿಚಾರಕ್ಕೆ ಬಂದಾಗ ಈ DIY ಸರಿಯೇ ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ನಾನು ನಿಮ್ಮ ದೃಢೀಕೃತ ಆರ್ಥಿಕ ತಜ್ಞ ಸುನಿಲ್ ಕುಮಾರ್ ಸೀತಾರಾಮ್. SlaveMoney.in-ಗೆ ಆಧಾರದ ಸ್ವಾಗತ, ಸುಸ್ವಾಗತ. ವಿಡಿಯೋಗಳು ಮಾಡ್ತಕ್ಕಂಥ ಉದ್ದೇಶ ರೈಟ್ ಜಸ್ಟ್ ಫಾರ್ ಎಜುಕೇಷನ್, ಶೈಕ್ಷಣಿಕ ಉದ್ದೇಶಕ್ಕಾಗಿ. ನೀವು ನಿಮ್ಮ ನುರಿತ ಆರ್ಥಿಕ ತಜ್ಞರನ್ನು ಸಲಹೆ ಪಡೆದು ಮುಂದಕ್ಕೆ ಹೋಗಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ನೋಡಿ, DIY ಏನಪ್ಪ ಇದು? ರೈಟ್, ಯಾವ ಫೀಲ್ಡ್ನಲ್ಲಿ ಸುಮ್ಮನೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಒಂದು ಮುಂಬೈಗೆ ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತು ನನ್ನ ಕಣ್ಣೆದುರಿಗೆ ಸಾಕಷ್ಟು ಆ್ಯಪ್ಸ್ ಕಾಣುತ್ತೆ. ಮೇಕ್ ಮೈ ಟ್ರಿಪ್, ಈಸಿ ಟ್ರಿಪ್, ರೈಟ್. ಹೀಗೆ ನೀವು ಹುಡುಕ್ತಾ ಹೋದರೆ ಅಟ್ಲೀಸ್ಟ್ ಒಂದು 8ರಿಂದ 10 ಪ್ಲ್ಯಾಟ್ಫಾರ್ಮ್ಸು ನಿಮಗೆ ಖಂಡಿತವಾಗ್ಲೂ ಸಿಗಲಿಕ್ಕಿದೆ. ರೈಟ್, ಸೊ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಅದ್ರಲ್ಲಿ ಪರ್ಚೇಸ್ ಮಾಡ್ತೀವಿ, ಈಸಿಯಾಗಿ ಅಲ್ಲೇ ಟಿಕೆಟ್ ರೋಲ್ ಔಟ್ ಆಗಿಬಿಡುತ್ತೆ. ಬಟ್ ಮುಂಬೈಗೆ ಹೋಗ್ಬೇಕಂದ್ರೆ, ಡೆಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ, ಗುವಾಹಟಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು ದಿನದ ಮಟ್ಟಿಗೆ ಇದು ಆ್ಯಬ್ಸಲ್ಯೂಟ್ಲಿ ಓಕೆ. ಬಟ್ ಆದರೆ ನಾನು ಒಂದು 5 ದಿನಗಳ ತಯಾರಿ ನಡೆಸಿ ನಾನು ಒಂದು 4-5 ಊರನ್ನು ಸಂದರ್ಶಿಸಬೇಕು, ಐದರ್ ಫಾರ್ ಎ ಬಿಸ್ನೆಸ್ ಪರ್ಪಸ್ ಆರ್ ನಾನು ನನ್ನ ಕುಟುಂಬದ ಸಮೇತವಾಗಿ ನಾನು ಆ ಜಾಗಗಳನ್ನು ಸಂದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ವೆಕೇಷನ್ ಹೋಗ್ತಾ ಇದ್ದೀನಿ, ರಜೆ ಮೇಲೆ ಹೋಗ್ತಾ ಇದ್ದೀನಿ. ಆ ಜಾಗಗಳನ್ನು ನಾನು ಆಹ್ಲಾದಿಸ್ಕೋಸ್ಕರ ಹೋಗ್ತಾ ಇದ್ದೀನಿ, ಆನಂದಿಸ್ಕೊಳ್ಳೋ ಹೋಗ್ತಾ ಇದ್ದೀನಿ. ರೈಟ್, ಸೊ ಆವಾಗ ಇದು ಸರಿಯೇ ಅನ್ನೋ ಪ್ರಶ್ನೆ ಮೂಡಿ ಬಂದಾಗ ಖಂಡಿತವಾಗ್ಲೂ ತಪ್ಪು ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನೊಬ್ಬ ಟೂರ್ ಆಪರೇಟರ್ನ ಸಂಪರ್ಕಿಸಿ ನನಗೆ ಅಲ್ಲಿ ನೋಡಬೇಕಾಗಿರ್ತಕ್ಕಂಥ ಸ್ಥಳಗಳನ್ನು ಎಲ್ಲ ನಾನು ಅವರಿಂದ ಸಲಹೆ ಪಡೆದುಕೊಂಡು ಒಂದು ಒಳ್ಳೆಯ ಹೋಟೆಲನ್ನು ಸಹ ನಿಗದಿಪಡಿಸ್ಕೊಂಡು ಆನಂತರ ನಾನು ಮುಂದೋಗೋದು ಒಳ್ಳೆಯದು ಅಂತ ಒಬ್ಬ ಆರ್ಥಿಕ ತಜ್ಞೆಯಾಗಿ ನನ್ನ ಭಾವನೆ. ಯಾವುದೇ ವಿಚಾರ ಆಗಲಿ DIY ಬರುತ್ತೆ ನನ್ನ ಕಣ್ಮುಂದೆ, ನಾನೇ ಪ್ರಯತ್ನ ಪಡ್ಬೋದಾ ಅಥವಾ ನಾನು ಸೂಕ್ತ ಎಕ್ಸ್ಪರ್ಟ್ಸ್ನ ಸಲಹೆ ಪಡೆದುಕೊಂಡು ಮುಂದಕ್ಕೆ ಹೋಗಬೇಕಾ, ನುರಿತ ತಜ್ಞರನ್ನು ಸಲಹೆ ಪಡೆದುಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ನಮ್ಗೆ ಖಂಡಿತವಾಗ್ಲೂ ಮೂಡುತ್ತೆ ಯಾವ ವಿಚಾರ ಬಂದಾಗೂ. ಈಗ ಇನ್ನೊಂದು ವಿಚಾರ ತೆಗೆದುಕೊಳ್ಳೋಣ. ಫಿಟ್ನೆಸ್ ಅಂತ ಬಂದಾಗ ನಾವು ಜಿಮ್ನಾಶಿಯಮ್ಗೆ ಹೋಗ್ತೀವಿ. ಆಹಾರ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ನ್ಯೂಟ್ರಿಷನ್ನ ಕನ್ಸಲ್ಟ್ ಮಾಡ್ತೀವಿ. ಹಾಗೆ ಜುಂಬಾ ಅಂತ ಇದೆ, ರೈಟ್, ಏರೋಬಿಕ್ಸ್ ಅಂತ ಇದೆ. ನಮ್ಮಲ್ಲಿ ನಮ್ಮ ಹಳೆಯ ಕಾಲದ ನಮ್ಮ ಪರಂಪರೆಗೆ ನಾವು ಏನು ಭಾಳ ಮಹತ್ವ ಕೊಡ್ತೀವಿ, ಯೋಗ ಅಂತ ಇದೆ. ಸೊ ಇದನ್ನು ನಾವೇ ಮಾಡ್ಕೊಳ್ಬೇಕಾ ಅಥವಾ ನಾವು ಒಬ್ಬ ನುರಿತ ತಜ್ಞರನ್ನು ಅಥವಾ ಆ ಒಂದು ವೃತ್ತಿನಲ್ಲಿ ಏನು ಹೆಚ್ಚಿಗೆ ಅವರು ಏನು ಸಂಪಾದನೆ ಮಾಡ್ಕೊಂಡಿರ್ತಾರೆ, ರೈಟ್, ಆ ಒಂದು ಸಾಧನೆಯನ್ನು ಗೈದಿರ್ತಾರೆ, ಅಂಥವರ ಸಲಹೆಯನ್ನು ಪಡೆದುಕೊಂಡು ಮುಂದಕ್ಕೆ ಹೋಗ್ಬೇಕಂತ ಪ್ರಶ್ನೆ ಬಂದಾಗ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ನಾವು ನುರಿತ ಎಕ್ಸ್ಪರ್ಟ್ನ ಫಾಲೋ ಮಾಡೋದು ಒಳ್ಳೆಯದು. ಅಥವಾ ಒಂದು ಕೋಚಿಂಗ್ ಸೆಂಟ್ರು ಅಥವಾ ಒಂದು ಯೋಗ ಸೆಂಟರು ಅಥವಾ ಫಿಟ್ನೆಸ್ ಸೆಂಟ್ರಿಗೆ ಹೋಗಿ ಅಲ್ಲಿ ನಾವು ತರಬೇತುದಾರರ ಸಲಹೆ ಮೇಲೆ ಮುಂದೋಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಹೀಗೆ ನಮ್ಮ ಮುಂದೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಮೆಡಿಸನ್ ಫೀಲ್ಡ್ ಅಂತ ಬಂದಾಗ ನಮಗೆಲ್ಲೋ ಒಂದು ಕಡೆ ಫಾರ್ಮಸಿಗೆ ಸಾಕಷ್ಟು ಅಡಿಕ್ಟ್ ಆಗಿರ್ತೀವಿ. ನೆಗಡಿ ಬರಲಿ, ಕೆಮ್ಮು ಬರಲಿ, ಜ್ವರ, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಹೋಗಿ ಫಾರ್ಮಸಿನಲ್ಲಿ ಮೆಡಿಸನ್ ತೊಗೊಳ್ಳೋದು, ನಾವೇ ಸ್ವಯಂ ಮೆಡಿಸನ್ ತೊಗೊಳ್ಳೋದು ಎಲ್ಲೋ ಒಂದು ಕಡೆ ನಮ್ಗೆ ರೂಢಿಯಾಗಿದೆ. ಆದರೆ ಒಂದು ಕೆಮ್ಮು ಅಥವಾ ಒಂದು ಕಾಯಿಲೆ ಅಂತ ಬಂದಾಗ ಅದು ಬಹುಶಃ ನನ್ನ 1 ವಾರದ ಮೇಲೆ ನನ್ನ ಕಾಡಿದ್ರೆ ನನಗೆ ಆವಾಗ ಕಷ್ಟ ಆಗಲಿಕ್ಕಿದೆ. ರೈಟ್, ಆವಾಗ ನಾನು ಖಂಡಿತವಾಗ್ಲೂ ನುರಿತ ತಜ್ಞರ ಅಥವಾ ಎಕ್ಸ್ಪರ್ಟ್ ಅಥವಾ ಏನು ಅವನ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ENT ಕನ್ಸಲ್ಟೆಂಟ್ ಆಗ್ಬೋದು, ಆರ್ಥೋಪೆಡಿಕ್ಸ್ ಆಗ್ಬೋದು, ರೈಟ್,
ಮೂಳೆ ತಜ್ಞೆ ಅಂತ ಏನು ಹೇಳ್ತೀವಿ ನಾವು, ಬೋನ್ ಸ್ಪೆಷಲಿಸ್ಟ್ ಅಂತ ಆಗ್ಬೋದು, ಹೀಗೆ ಐ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ರೈಟ್. ಒಂದೊಂದು ಅಂಗಕ್ಕೂ ಒಬ್ಬೊಬ್ಬ ಡಾಕ್ಟ್ರ್ ಇದ್ದಾರೆ. ಸೊ ಅವರ ಸಲಹೆ ಪಡೆದು ಮುಂದಕ್ಕೆ ಹೋಗೋದು ಅಂತ ನಾನು ಭಾವಿಸ್ತೀನಿ. ಸೊ ಈ DIY ಒಂದು ಮಟ್ಟದವರೆಗೆ ಓಕೆ, ಬಟ್ ಇಫ್ ಇಟ್ ಈಸ್ ನಾವು ಇನ್ ಡೆಪ್ತಾಗಿ ಹೋಗಬೇಕು, R&D ರಿಸರ್ಚ್ ಮಾಡಬೇಕು ಅಂತ ಅನಿಸಿದಾಗ ಖಂಡಿತವಾಗ್ಲೂ ಎಲ್ಲೋ ನಾವು ಸಲಹೆಯನ್ನು ಪಡೆದುಕೊಂಡು ಮುಂದಕ್ಕೆ ಹೋಗೋದು ಅಂತ ನನ್ನ ಭಾವನೆ, ರೈಟ್. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ವೆದರ್ DIY ಈಸ್ ರೈಟ್ ಆರ್ DIY ಈಸ್ ರಾಂಗ್, ರೈಟ್. ಸೊ ನಿಮಗೆ ವಿಚಾರಧಾರೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.